ನಮಸ್ತೆ ಸ್ನೇಹಿತರೆ, ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜೀವನದಲ್ಲಿ ಕಷ್ಟ ಬರೋದು ಸಹಜ. ಆದರೆ ಅಂಥ ಸಮಯದಲ್ಲಿ ಕೆಲವರು ಹತಾಶರಾಗಿ ಹೋಗ್ತಾರೆ. ಆದರೆ ಇನ್ನೂ ಕೆಲವರು ಅಂತಹ ಪರಿಸ್ಥಿತಿಯಲ್ಲೂ ದೇವರನ್ನು ನಂಬಿ ಮುಂದೆ ನುಗ್ತಾರೆ. ಅಂತಹವರ ಮನಸ್ಸು ಬಲವಾಗಿರುತ್ತೆ, ಸದೃಢವಾಗಿರುತ್ತೆ. ದೇವರ ಮೇಲಿನ ನಂಬಿಕೆ ನಮಗೆ ಧೈರ್ಯವನ್ನು ನೀಡುವುದಲ್ಲದೆ ನಮಗೆ ಎಂತಹ ಸಂದರ್ಭದಲ್ಲೂ ಗಾಬರಿಯನ್ನು ಮೂಡಿಸದೆ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ದೇವರು ಒಂದು ಬಾಗಿಲನ್ನು ಮುಚ್ಚಿದ್ರೆ ಇನ್ನೊಂದು ಬಾಗಿಲನ್ನು ತೆರೆಯುತ್ತಾನೆ ಅಂತ ಹೇಳಿ. ಆದ್ದರಿಂದ ಕಷ್ಟ ಬಂದಾಗ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ, ಆ ಪ್ರಾರ್ಥನೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದೇವರು ನಮ್ಮ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವುದಿಲ್ಲ. ಕೆಲವೊಮ್ಮೆ ಸರಿಯಾದ ಸಮಯಕ್ಕಾಗಿ ಕಾಯಬೇಕಾಗುತ್ತದೆ. ಅದಕ್ಕೆ ತಾಳ್ಮೆ ಮತ್ತು ನಂಬಿಕೆ ಎರಡೂ ಮುಖ್ಯ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೆಲ ನಿಮಿಷಗಳ ಕಾಲ ದೇವರ ಸ್ಮರಣೆಯನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗುತ್ತವೆ. ಸ್ನೇಹಿತರೆ, ದೇವರ ಮೇಲೆ ನಂಬಿಕೆ ಇಡೋದು ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದು ಮಾತ್ರವಲ್ಲ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇತರರಿಗೆ ಸಹಾಯ ಮಾಡುವುದು ಮತ್ತು ಸತ್ಯದ ದಾರಿಯಲ್ಲಿ ನಡೆಯುವುದು ಸಹ ಭಕ್ತಿಯ ಮಾರ್ಗವಾಗಿದೆ. ನಂಬಿಕೆ ಇರುವಲ್ಲಿ ಭಯ ಇರುವುದಿಲ್ಲ, ದೇವರ ಕೃಪೆ ಇರುವಲ್ಲಿ ಹತಾಶೆ ಅಥವಾ ನಿರಾಶೆ ಇರೋದಿಲ್ಲ. ಹಾಗಾಗಿ ನಾವು ದೇವರ ಮೇಲೆ ಭಕ್ತಿಯನ್ನು ಯಾವಾಗಲೂ ಇಟ್ಕೊಂಡಿರಬೇಕು. ಭಜನೆ ಮತ್ತು ದೇವರ ಕಾರ್ಯಗಳಲ್ಲಿ ನಾವು ಭಾಗವಹಿಸ್ತಾ ಇರಬೇಕು. ಆಗ ನಾವು ದೇವರಿಗೆ ಬಹಳ ಹತ್ತಿರವಾಗುತ್ತೇವೆ. ಆಗ ನಮ್ಮ ಕಷ್ಟಗಳು ದೇವರಿಗೆ ಇನ್ನೂ ಹತ್ತಿರವಾಗಿ ಬೇಗ ಬೇಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ. ನಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳ್ಕೋಬಾರ್ದು. ಯಾಕಂದರೆ ಅವರು ಮುಂದೆ ನೋವಿನ ಮುಖವಾಡ ಧರಿಸಿ ಹಿಂದೆ ನಗುತ್ತಿರುತ್ತಾರೆ ಕೆಲವರು. ಹಾಗಾಗಿ ನಾವು ದೇವರ ಬಳಿ ಮಾತ್ರ ನಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ದೇವರು ಆ ಒಂದು ಸಮಯವನ್ನು, ಸಂದರ್ಭವನ್ನು ಬದಲಾಯಿಸ್ತಾನೆ. ಮಾನವನಿಂದ ಯಾವುದೇ ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ದೇವರಿಂದ ಮಾತ್ರ ಎಂತಹ ಪರಿಸ್ಥಿತಿಯನ್ನು, ಕಠಿಣ ಪರಿಸ್ಥಿತಿಯನ್ನು ಸಹ ಮೃದು ಮಾಡೋದಕ್ಕೆ ಸಾಧ್ಯ. ಬೆಟ್ಟದಂಥ ಸಮಸ್ಯೆಗಳನ್ನು ದೇವರು ಮಂಜಿನಂತೆ ಕರಗಿಸಬಲ್ಲ. ಹಾಗಾಗಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಹತ್ರ ನಾವು ಯಾವಾಗಲೂ ಶರಣಾಗಿದ್ದರೆ ನಿಜವಾಗ್ಲೂ ನಮಗೆ ಒಳ್ಳೆಯದೇ ಆಗುತ್ತದೆ. ತಡವಾದರೂ ಪರವಾಗಿಲ್ಲ, ಒಳ್ಳೆಯದು ಆಗುತ್ತೆ, ಆಗ್ತಾನೇ ಇರುತ್ತೆ. ಕೆಲವು ಪವಾಡಗಳು ನಡೀತಾನೆ ಇರುತ್ತೆ, ಅದನ್ನು ನಾವು ನೋಡಬಹುದು. ಕೆಲವೊಮ್ಮೆ ನಾವು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಧ್ವನಿ ಬಂದಂಗಾಗುತ್ತೆ, ಒಂದು ಮನಸ್ಸಿಗೆ ಹತ್ತಿರವಾದಂತಹ ಒಂದು ಮಾತು ಬಂದಂಗಾಗುತ್ತೆ. ಅದು ದೇವರದ್ದೇ ಆಗಿರುತ್ತದೆ. ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿದಾಗ ದೇವರು ಬೇರೆಯವರ ರೂಪದಲ್ಲಿ ನಮಗೂ ಸಹ ಕೆಲವೊಮ್ಮೆ ಕಠಿಣ ಸ್ಥಿತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ಯಾರನ್ನಾದರೂ ಕಳಿಸುತ್ತಾನೆ. ಹಾಗಾಗಿ ನಾವು ದೇವರನ್ನು ಬಿಡಬಾರ್ದು, ದೇವ್ರ ಮೇಲೆ ನಂಬಿಕೆಯನ್ನು ಇಟ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೊತ್ತು ನಾನು ದೇವ್ರ ಬಗ್ಗೆ ಹೇಳಿದ್ದು, ದೇವರ ನಂಬಿಕೆಯ ಮೇಲೆ ಹೇಳಿದ್ದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವು ಯಾವ ದೇವರನ್ನು ಅತಿ ಹೆಚ್ಚಾಗಿ ನಂಬ್ತೀರಾ ಅಥವಾ ಯಾವ ದೇವರಿಂದ ನಿಮಗೆ ಯಾವ ತರಹದ ಬದಲಾವಣೆಗಳಾಗಿವೆ, ಸಹಾಯ ಆಗಿದೆ, ಕಮೆಂಟ್ನಲ್ಲಿ ತಿಳಿಸಿ. ನಾನಂತೂ ದೇವರನ್ನು ತುಂಬಾ ನಂಬ್ತೇನೆ. ನನ್ನ ಎಲ್ಲ ಕಷ್ಟಗಳಿಗೂ ಪರಿಹಾರ ನನ್ನ ದೇವರೇ. ಹಾಗಾಗಿ ನಾನು ದೇವರನ್ನು ತುಂಬಾ ನಂಬ್ತೀನಿ. ನೀವು ಸಹ ದೇವರನ್ನು ನಂಬಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.